ಸಿಎಂ ನಿವಾಸದಲ್ಲಿ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾತಾವರಣ ತಿಳಿಯಾಗಬೇಕಾಗಿದೆ, ಸುಗಮವಾಗಿ ನಡೆಯಬೇಕಾಗಿದೆ. ಇಬ್ಬರು ನಾಯಕರು ಒಟ್ಟಾಗಿ ಹೋಗಬೇಕು ಅಂತ ಸಭೆ ಮಾಡಿದ್ದಾರೆ. ನೋಡಿ, ಸಿಎಂ ನಿವಾಸದಲ್ಲಿ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾತಾವರಣ ತಿಳಿಯಾಗಬೇಕಾಗಿದೆ, ಸುಗಮವಾಗಿ ನಡಿಬೇಕಾಗಿದೆ. ಇಬ್ಬರು ನಾಯಕರು ಒಟ್ಟಾಗಿ ಹೋಗಬೇಕು ಅಂತ ಸಭೆ ಮಾಡಿದ್ದಾರೆ. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳಿತ್ತು ಅದರಂತೆ ಇಬ್ಬರು ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅವರಿಬ್ಬರ ಹೇಳಿಕೆಯಿಂದ ಗೊಂದಲ ಸರಿಯಾಗಬೇಕು. ಒಂದಿಷ್ಟು ಜನ ದೆಹಲಿಗೆ ಹೋಗಿ ಕೂರೋದು, ಅವರವರ ಪರವಾಗಿ ಮಾತುಕತೆಯನ್ನ ನಡೆಸುವುದು, ಏನೇ ಮಾತುಕತೆ ಆದ್ರೂ ಅಂತಿಮವಾಗಿ ದೆಹಲಿಗೆ ಹೋಗ್ಬೇಕಾಗುತ್ತೆ. ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಏನೇ ಹೇಳಿದ್ರು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಹೇಳಿಲ್ಲ, ವಾತಾವರಣ ತಿಳಿಯಾಗಬೇಕು, ಸರಿ ಆಗಬೇಕು, ಸರ್ಕಾರ ಸುಗಮವಾಗಿ ನಡಿಬೇಕು, ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿದೆ. ಸರಿ, ಇದೆಲ್ಲ ತಿಳಿಯಾಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ. ಇದು ಕ್ಷೇತ್ರ ಶಾಂತ ರೀತಿಯಾಗಿ ವಾತಾವರಣ ತಿಳಿಯಾಗಬೇಕು. ಸೊ ಸರ್ಕಾರ ಸುಗಮವಾಗಿ ನಡಿಬೇಕು, ಪಕ್ಷ ಕೂಡ ಸುಗಮವಾಗಿ ನಡಿಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಈ ಗೊಂದಲಕ್ಕೆ ತೆರೆ ಇಳುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇಲ್ಲಿ ಮೊದಲು ಇವ್ರ ಹಂತದಲ್ಲಿ ಮುಗಿದ್ರೆ ಒಳ್ಳೆಯದು. ನಿಜ ಅದು. ರಾಜಕೀಯದಲ್ಲಿ ಇಂಥ ಸನ್ನಿವೇಶಗಳ ಮುಂದೆ ಬರೋಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಏನೋ ಒಂದು ಮಾತುಕತೆ ಆಗೈತೆ ಅಂತೀರಿ ಸರ್? ಅದೇನು ಗೊತ್ತಿಲ್ಲ ನೋಡು. ಹಿರಿಯರಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ ಅದೇ ಹೇಳಿದಿಲ್ಲ, ವಾತಾವರಣ ತಿಳಿಯಬೇಕು. ಅವ್ರ ಹೇಳಿಕೆಯಿಂದ ಗೊಂದಲ ಇಲ್ಲಿ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. 1 ಗಂಟೆಗೆ ರಾಹುಲ್ ಗಾಂಧಿ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಲೇಬೇಕು. ಅಂತಿಮವಾಗಿ ಆಗೋದು ಡೆಲ್ಲಿನೇ. ಸರ್, ಈಗ ಏನು ಹೈಕಮಾಂಡ್ ಆದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗಾ ಅಥವಾ ಏನು ಇವರೇ ಇಲ್ಲೇ ಹೈಕಮಾಂಡ್ ನಿರ್ದೇಶನ ಮೇಲೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಡೆಲ್ಲಿಗೆ ಹೋದ್ರೆ ಹೋಗ್ಬೋದು. ಇದೇ ಹೇಳಿಲ್ಲ.